ಬಿಗ್ ಬಾಸ್ ಸೀಸನ್ 5ರ ವಿನ್ನರ್ ಆಗಿದ್ದ ಚಂದನ್ ಶೆಟ್ಟಿ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ನಿವೇದಿತಾ ಗೌಡ ಜೊತೆ ಮದುವೆಯಾಗಿ ಇತ್ತೀಚೆಗಷ್ಟೇ ನಿವ್ವಿ ಹಾಗೂ ಚಂದನ್ ಶೆಟ್ಟಿ ಅವರು ಡಿವೋರ್ಸ್ ಅನ್ನು ಪಡೆದಿದ್ರು. ಡಿವೋರ್ಸ್ ಆದಮೇಲೆ ಚಂದನ್ ಶೆಟ್ಟಿ ಬೇರೆ ನಟಿಯೊಂದಿಗೆ ಆತ್ಮೀಯರಾಗಿದ್ದಾರೆ ಎಂಬ ಗಾಸಿಪ್ ಇತ್ತು. ಇದಕ್ಕೆ ಸ್ವತಃ ಚಂದನ್ ಶೆಟ್ಟಿ ಅವರೇ ಕ್ಲಾರಿಟಿಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇದೀಗ ಅಭಿಮಾನಿಗಳಿಗೆ ಚಂದನ್ ಶೆಟ್ಟಿ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ. ನಾನು ಹೊಸ ಜೀವನವನ್ನ ಶುರು ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಹೊಸ ಜೀವನ ಅಂದ್ರೆ ಮತ್ತೊಂದು ಮದುವೆ ಅಲ್ಲ, ಬದಲಿಗೆ ಸೂತ್ರಧಾರಿ ಸಿನಿಮಾ ಮೂಲಕ ಚಂದನ್ ಶೆಟ್ಟಿ ಅವರು ಸ್ಯಾಂಡಲ್ವುಡ್ಗೆ ನಾಯಕನಾಗಿ ಎಂಟ್ರಿ ಕೊಡ್ತಿದ್ದಾರೆ. ನಾನು ನಟನಾಗಬೇಕು ಎನ್ನುವುದು ನನ್ನ ತಂದೆಯ ಕನಸಾಗಿತ್ತು. ಚಿಕ್ಕಂದಿನಿಂದಲೂ ಕೂಡ ನೀನು ಸಿನಿಮಾ ಹೀರೋ ಆಗಬೇಕು ಅಂತಿದ್ರು. ಆದ್ರೆ ನಾನು ಕನ್ನಡಿ ಮುಂದೆ ನಿಂತು ನೋಡಿದ್ರೆ ನಾನು ಯಾವಾಗ ಹೀರೋ ಆಗ್ತೀನಿ ಅಂತ ನಗು ಬರ್ತಿತ್ತು. ಆದ್ರೆ ನನ್ನ ತಂದೆಯವರು ಹೇಳಿದ್ದ ಮಾತು ಮೇ 9ರಂದು ನಿಜ ಆಗ್ತಾ ಇದೆ. ನನ್ನ ತಂದೆಯ ಕನಸು ಈಡೇರ್ತಾ ಇದೆ. ಹೊಸ ಜೀವನವನ್ನ ಶುರು ಮಾಡ್ತಿದ್ದೇನೆ ಅಂತ ಚಂದನ್ ಶೆಟ್ಟಿ ಅವರು ಸಂತಸವನ್ನ ಹಂಚಿಕೊಂಡಿದ್ದಾರೆ.